ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ನಾಗಮಂಗಲ ತಾಲೂಕು ಶಾಖೆ ಪ್ರಾರಂಭೋತ್ಸವ. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ. E5 ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೆಎಂ ಸಂದೇಶ್ ಅವರು ಅಂಬೇಡ್ಕರ್ ಮತ್ತು ಬುದ್ಧ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಅಂಬೇಡ್ಕರ್ ಸೇವಾ ಸಮಿತಿಯ ನಾಗಮಂಗಲ ತಾಲೂಕು ಶಾಖೆಗೆ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು. ಡಾಕ್ಟರ್ ಕೆಎಂ ಸಂದೇಶ್ ಅವರು ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಈ ಸಂಘವನ್ನು 2017ರಲ್ಲಿ ಪ್ರಾರಂಭಿಸಿದಾಗ ರಾಜ್ಯದಲ್ಲಿ ಕೇವಲ 6 ಮಂದಿ ಮಾತ್ರ ಇದ್ದು, ಈಗ ಪ್ರಸ್ತುತ ಈ ಸಮಿತಿಯಲ್ಲಿ 4.5 ಲಕ್ಷ ಮಂದಿ ಸದಸ್ಯರುಗಳು ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಆದ್ದರಿಂದ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಶಾಖೆ ಈ ದಿನ ನಾಗಮಂಗಲ ತಾಲೂಕಿನಲ್ಲಿ ಪ್ರಾರಂಭಿಸಲಾಗಿದೆ. ಈ ಸಮಿತಿಯ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು ಬಡವರ ಪರ ಕೆಲಸ ಮಾಡಬೇಕು ಅಂತ ಡಾಕ್ಟರ್ ಕೆಎಂ ಸಂದೇಶ್ ಅವರು ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಅಧ್ಯಕ್ಷ ಯೋಗ ನರಸಿಂಹ, ನಾಗಮಂಗಲ ತಾಲೂಕು ಶಾಖೆಯ ಅಧ್ಯಕ್ಷ ಡಾಲಿ ಧನಂಜಯ್, ಗೋವಿಂದಘಟ್ಟ, ಉಪಾಧ್ಯಕ್ಷ ಪುಟ್ಕಲಿಂಗಯ್ಯ, ಚಿಕ್ಕಜಟಕ, ಪ್ರಧಾನ ಕಾರ್ಯದರ್ಶಿ ಎಸ್ ವೇದಮೂರ್ತಿ, ಎಂ ಕೋಡಿಹಳ್ಳಿ ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. BH ರವಿ, ಬೆಟ್ಟದ ಮಲ್ಲೇನಹಳ್ಳಿ, E5 ನ್ಯೂಸ್. ಧರ್ಮನೇ ಇಲ್ಲ, ದೇವರೇ ಇಲ್ಲ, ಒಬ್ಬೊಬ್ಬರು ಇಬ್ಬಿಬ್ರು. ಆದ್ರೆ ಭಾರತ ದೇಶದಲ್ಲಿ ಊರಿಗೊಂದೊಂದು ಜಾತಿ ಐತಿ, ತಾಲೂಕೊಂದೊಂದು ಧರ್ಮ ಐತೆ, ಮನೆಗೊಂದೊಂದು ದೇವರಿದ್ದಾರೆ. ಇಷ್ಟಕ್ಕೂ ಸೇರಿಸಿ ಸಂವಿಧಾನ ಬಂದಿದೆ ಅಂದ್ರೆ ಆ ಸಂವಿಧಾನ ಜಾಸ್ತಿ ದಿನ ಉಳಿಯಲ್ಲ. ಆ ಸಂವಿಧಾನ ಕೆಲವೇ ದಿನಗಳಲ್ಲೇ ತಿದ್ದುಪಡಿ ಆಗುತ್ತೆ, ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಪತ್ರಕರ್ತರು ಅಂಬೇಡ್ಕರ್ ಅವರು ಕ್ವಶನ್ ಮಾಡಿದಾಗ ಅಂಬೇಡ್ಕರ್ ಅವರು ಏನು ಗೊತ್ತಾ, ನೀವೆಲ್ಲ ನಿಮ್ಮ ದೇಶ ಸಂವಿಧಾನಗಳು ಈಸಿಯಾಗಿ ಬರ್ದಾಗ್ತೀರಾ, ಯಾಕಂದ್ರೆ ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ಜನಾಂಗ. ಆದ್ರೆ ಭಾರತ ದೇಶದಲ್ಲಿರುವಂತ ಅಷ್ಟೋ ಜಾತಿ ಜನಕ್ಕೆ, ಅಷ್ಟೋ ಧರ್ಮದವ್ರಿಗೆ, ಅಷ್ಟು ದೇವರಿಗೆ, ಅಷ್ಟು ಒಂದಷ್ಟು ಕಾರ್ಯಗಳಿಗೆ, ಒಂದಷ್ಟು ಎಲ್ಲ ಧರ್ಮದವ್ರಿಗೂ ಸೇರಿ ನಾನು ಒಬ್ಬರು ಕುತ್ಕೊಂಡು ಸಂವಿಧಾನ ಬರೆದಿದ್ದೀನಿ. ಅಷ್ಟು ಧರ್ಮದವರು, ಅಷ್ಟು ಜಾತಿಯವರು ಯಾರೇ ಆಗಲಿ, ರಾಜನಾಗ್ಲಿ, ಕಟ್ಟಕಡೆಯ ವ್ಯಕ್ತಿ ಆಗಲಿ, ಯಾರೇ ತಪ್ಪು ಮಾಡಿದ್ರು ಏಕರೂಪದ ಶಿಕ್ಷೆಯನ್ನು ಜಾರಿ ಮಾಡುವಂತ ಒಂದು ಸಂವಿಧಾನ ಭಾರತ ದೇಶದ ಸಂವಿಧಾನ. ಪ್ರತಿಯೊಬ್ಬರಿಗೂ ಸಮಾನ ನ್ಯಾಯ, ಸಮಾನ ಅವಕಾಶ ಕೊಟ್ಟಿರುವಂತ ಏಕೈಕ ಸಂವಿಧಾನ ಭಾರತ ದೇಶದ ಸಂವಿಧಾನ. ಅದನ್ನು ನಾನು ಕೊಟ್ಟಿರುವಂತ ಸಂವಿಧಾನ. ಅದು ಪ್ರಪಂಚ ಇರೋ ತನಕ, ಭಾರತ ದೇಶ ಇರೋ ತನಕ ಇರ್ತೈತೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಈ ತರ ಕೈ ತೋರಿಸಿ ಪತ್ರಕರ್ತರು ಒಂದು ಮಾತು ಮಾತಾಡ್ತಾ ಇರ್ತಾರೆ. ಆವಾಗ ಕ್ಲಿಕ್ ಮಾಡಿರೋಂಥ ಫೋಟೋ ಇವತ್ತು ಭಾರತ ದೇಶಾದ್ಯಂತ ಎಲ್ಲಾ ಗ್ರಾಮಗಳಲ್ಲಿನೂ, ಎಲ್ಲಾ ತಾಲೂಕುಗಳಲ್ಲಿನೂ, ರಾಜ್ಯ ಪ್ರಪಂಚದಾದ್ಯಂತ, ಬರೀ ಭಾರತ ದೇಶ ಅಲ್ಲ, ಎಲ್ಲಾ ಕಡೆ ಬಾಬಾ ಸಾಹೇಬ್ ರಾರಾಜಿಸ್ತಾ ಇರುವಂತಹ ಫೋಟೋ. ಹಂಗಾಗಿ ಅವ್ರು ಕೊಟ್ಟಿರೋಂಥ ಕೊಡುಗೆ, ಇಷ್ಟು ದಿನಗಳ ಕಾಲ ನಮ್ಮ ಹೋರಾಟಗಾರರು ಬಾಬಾ ಸಾಹೇಬ್ರ ಒಂದು ಸಂವಿಧಾನವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಉಳಿಸುವಂತ ಕೆಲಸ ಜವಾಬ್ದಾರಿ ತಗೋಬೇಕು, ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇರಬೇಕು, ಒಂದಷ್ಟು ಜನಕ್ಕೆ ಒಳ್ಳೇದಾಗುವಂತ ಕೆಲಸ ಮಾಡಬೇಕು. ಸರ್ಕಾರಿ ಆಸ್ತಿಗಳನ್ನ ಉಳಿಸ್ಬೇಕು, ನಮ್ಮ ಬಡವರ ಆಸ್ತಿಗಳನ್ನ ಉಳಿಸ್ಕೋಬೇಕು. ಯಾವ ತರ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಕಡೆ ನೋಡಿ ಜನ ಗುಡಿಸ್ತಾರೋ ಅದೇ ತರ ನಿಮ್ಮನ್ನು. ಈಗ ಸಮಯದ ಅಭಾವ ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದೇ ನಾಗಮಂಗಲ ತಾಲೂಕಲ್ಲಿ 1000 ಜನ ಸೇರಿ ಬೃಹತ್ ಹೋರಾಟನ ನಮ್ಮ ಡಾಲಿ ಧನಂಜಯ ಅವರು ಮತ್ತೆ ನಮ್ಮ ವೇದಮೂರ್ತಿ ಅವರು, ಧನಂಜಯ ಅವರು ನೇತೃತ್ವದಲ್ಲಿ 1000 ಜನ ಸೇರಿಸಿ ಸಮಾವೇಶ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಈ ವೇದಿಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗಿ. ಆಮೇಲೆ ಈ ವೇದಿಕೆ ಮುಖಾಂತರ ನಾನು ನಮ್ಮ ಮಾರಗೊಂಡಳ್ಳಿ ಗ್ರಾಮ ಶಾಖೆ ಕೂಡ ಉದ್ಘಾಟನೆ ನಾಳೆ ಮಾಡಬೇಕಾಗಿತ್ತು. ನಾಳೆ, ನಾಡಿದ್ದು, ಆಚೆ ನಾಡಿದ್ದು 3 ದಿನ ರಜೆ ಐತೆ. ಮತ್ತೆ ಇನ್ನೊಂದು ದಿನ ಏನೇನೋ ರಜೆ ಎಲ್ಲ ಐತೆ. ಹಂಗಾಗಿ ಸೆಪ್ಟೆಂಬರ್ 2ನೇ ವಾರದಲ್ಲಿ 7ನೇ ತಾರೀಕಿಂದ ಸೋಮವಾರ 2ನೇ ವಾರ 7ನೇ ತಾರೀಕು ನೀವು ಯಾರು ಹೇಳಿದ್ರು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಖಾಲಿ ಲೆಟರ್ ಕೊಟ್ಟಿದ್ದೀನಿ ನಿಮ್ಗ. KR ಪೇಟೆಯಿಂದ ಮಾರಗೊಂಡಳ್ಳಿ ತನಕ ಕಾಲ್ನಡಿಗೆ ಜಾತ, ಅಲ್ಲೇ ಅನಿರ್ದಿಷ್ಟವಾಗಿ ಹೋರಾಟ.